ಎಲ್ರಿಗೂ ಮೊದಲಿಗೆ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಸೊ ಹಬ್ಬ ಅಂತ ಬಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಅಡ್ವಾಂಟೇಜ್ ಅಂತಲೂ ಇದೆ, ಅಷ್ಟೇ ಡಿಸ್ಅಡ್ವಾಂಟೇಜ್ ಅಂತಲೂ ಇದೆ. ಫಸ್ಟಿಗೆ ಡಿಸ್ಅಡ್ವಾಂಟೇಜ್ ಅಂತಂದರೆ ದುಡ್ಡಂತೂ ತುಂಬ ಖರ್ಚು ಮಾಡಿರ್ತೀವಿ. ಅದೇ ಅಡ್ವಾಂಟೇಜ್ ಅಂತ ಬಂದರೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಇಲ್ಲಾಂದರೆ ಅಮೆಝಾನ್ ಆಗಿರ್ಬೋದು ಆ್ಯಂಡ್ ಅಜಿಯೋ ಆಗಿರ್ಬೋದು, ಇದೇ ಥರದಂಥ ಬೇಕಾದಷ್ಟು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಆಫರ್ಸ್ ಕೊಡ್ತಿರ್ತಾರೆ. ಇದೇ ಥರ ಆಫರ್ಸಲ್ಲಿ ಈ ವರ್ಷದ ದಸರಾದ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ ನಾನು ಡೈಲಿ ಯೂಸ್ ಆಗುವಂಥ ಫ್ಯೂ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಯಾವುದೇ ಥರವಂಥ ಪ್ರಮೋಷನ್ ವಿಡಿಯೋ ಅಲ್ವೇ ಅಲ್ಲ, ಓಕೆನಾ? ಸೊ ಮೊದಲಿಗೆ ಮಾತಾಡೋಕ್ಕಂತ ಬಿಟ್ಟರೆ ನಾನಂತೂ ಮಾತಾಡ್ತಾನೆ ಇರ್ತೀನಿ. ಸೊ ಬೋರ್ ಮಾಡ್ಸೋದು ಯಾಕೆ, ನಿಮ್ಮನ್ನು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಪ್ರಾಡಕ್ಟ್ ವಿಚ್ ಐ ವುಡ್ ಲೈಕ್ ಟು ಶೋ ಯು ಗೈಸ್ ಅಂತಂದರೆ, ಇತ್ತೀಚೆಗೆ ನನಗೆ ವೆನಿಲಾ ಫ್ಲೇವರ್ ಬಂದುಬಿಟ್ಟು ತುಂಬ ಇಷ್ಟ ಆಗೋಕ್ಕೆ ಶುರು ಆಗಿದೆ. ಯಾಕಂತಂದರೆ ಐ ರೀಸೆಂಟ್ಲಿ ಯೂಸ್ಡ್ ವಾಟರ್ ಗರ್ಲ್ ವೆನಿಲಾ ಪರ್ಫ್ಯೂಮ್, ಸೊ ವಿಚ್ ಹ್ಯಾಡ್ ಅ ರಿಚ್ ಸ್ಮೆಲ್ ಅಂತ ಹೇಳ್ಬೋದು. ಸೊ ಆವಾಗಿಂದ ವೆನಿಲಾ ತೊಗೊಬೋದು ನಾನು ಪ್ರಾಡಕ್ಟ್ಸ್. ಐ ರಿಲಿ ಹೇಟ್ ವೆನಿಲಾ. ಆವಾಗಿಂದ ನನಗೇನೋ ಯೂಸ್ ಮಾಡ್ಬೋದು ಅನ್ನೋ ಥರ ಶುರು ಆಗಿದೆ. ಸೊ ಫಸ್ಟಿಗೆ ನಾನು ಪರ್ಚೇಸ್ ಮಾಡಿದ್ರಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತಂದರೆ ಐ ನೆವರ್ ಯೂಸ್ಡ್ ಪ್ಲಮ್ ಪ್ರಾಡಕ್ಟ್ಸ್, ಬಟ್ ಅಡ್ವರ್ಟೈಸ್ಮೆಂಟ್ ಅಂದರೂ ಎವ್ವಿ ಕೊಡ್ತಾರೆ ಗುರು ಇವರು. ಎಷ್ಟು ಅಡ್ವರ್ಟೈಸ್ ಮಾಡ್ತಿರ್ತಾರೆ, ಯಾವುದೇ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರು, ಫೇಸ್ಬುಕ್ಕು, ಯೂಟ್ಯೂಬು, ಎಲ್ಲದರಲ್ಲೂ ಇವ್ರದ್ದೇ ಅಡ್ವರ್ಟೈಸ್ ಇರುತ್ತೆ. ಸೊ ಓಕೆ, ಯೂಸ್ ಮಾಡೋಣ ಅಂತ ಪ್ಲಮ್ ಅವ್ರದ್ದು ನಾನು ಅಂಡರ್ ಆರ್ಮ್ ರೋಲ್ ಆರ್ಡರ್ ಮಾಡಿದ್ದೆ, ವಿಚ್ ಇಸ್ ಅ ರಿಯಲಿ ಗುಡ್ ಪ್ರಾಡಕ್ಟ್. ವೆನಿಲಾ ವೈಬ್ ಅಂಡರ್ ಆರ್ಮ್ ರೋಲ್ ಆನ್ ಇದು. ಸೊ ಇದು ಬಂದುಬಿಟ್ಟು MRP ಬಂದುಬಿಟ್ಟು 325 rupees ಇದೆ, ಬಟ್ ಐ ಗಾಟ್ ದಿಸ್ ಆನ್ ಅಮೆಝಾನ್ ಬಿಗ್ ಬಿಲಿಯನ್ ಡೇಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಡಿಸ್ಕೌಂಟ್ಸ್ ಜಾಸ್ತಿನೇ ಸಿಕ್ಕಿರುತ್ತೆ. ಸೊ ಇದ್ರದ್ದು ಬಂದುಬಿಟ್ಟು ಆ್ಯಕ್ಚುಯಲ್ ಕಾಸ್ಟ್ ಇಷ್ಟು. ಆ್ಯಂಡ್ 5ಗೆ ಅಂತಂದರೆ ಇದಕ್ಕೆ 4.9 ರೇಟಿಂಗ್ ಕೊಡ್ತೀನಿ ನಾನು. ಇಟ್ಸ್ ಅ ರಿಯಲಿ ಗುಡ್ ಪ್ರಾಡಕ್ಟ್. ಈವನ್ ಯು ಗೈಸ್ ಕ್ಯಾನ್ ಟ್ರೈ ದಿಸ್. ಸೊ ಲೆಟ್ಸ್ ಜಂಪ್ ಇನ್ ಟು ಅವರ್ ನೆಕ್ಸ್ಟ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ದೇರ್ ಕಮ್ಸ್ ಮೈ ಫೇವ್ರೆಟ್ ಬಾಡಿ ಲೋಷನ್. ಸೊ ನಿವ್ಯಾ ಐ ಆಮ್ ಯೂಸಿಂಗ್ ದಿಸ್ ಫ್ರಮ್ ಮೆನಿ ಇಯರ್ಸ್ ಅಂತ ಹೇಳ್ಬೋದು. ಸಚ್ ಅ ಗುಡ್ ಪ್ರಾಡಕ್ಟ್. ಆ್ಯಂಡ್ ಇದ್ರದ್ದು ರಿಯಲ್ ಕಾಸ್ಟ್ ಬಂದುಬಿಟ್ಟು 724 rupees ಇದೆ. ಇಫ್ ಯು ಗೈಸ್ ಲೈಕ್ ಟು ಪರ್ಚೇಸ್ ನಿವ್ಯಾ, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ನೀವು ತೊಗೊಳ್ದಿರ ಇದೆ, ದಿಸ್ ಇಸ್ ದ ಡೀಲ್ ಫಾರ್ ಯು ಗೈಸ್. ಐ ಹ್ಯಾವ್ ಜಸ್ಟ್ ಪರ್ಚೇಸ್ ದಿಸ್ ಅಂಡರ್ 300 rupees, ಗೊತ್ತಾ? ಸೊ ನೀವು ನಿವ್ಯಾನ ಕಾಸ್ಟ್ಲಿ ಅಂತ ಸೈಡಿಗೆ ಇಟ್ಟಿದ್ರೆ ಇಟ್ಸ್ ನಾಟ್ ನೌ. ಸೊ ಹೋಗಿ ಗ್ರ್ಯಾಬ್ ಮಾಡಿ. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಇಷ್ಟಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಬಂದರೆ, ಐ ಆಲ್ವೇಸ್ ಯೂಸ್ ಟು ಹ್ಯಾವ್ ಒನ್ ಥಿಂಗ್ ಇನ್ ಮೈ ಮೈಂಡ್, ಡವ್. ನಿಮ್ಮ ಡವ್ ಅಲ್ಲ, ಪ್ರಾಡಕ್ಟ್ ಡವ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಡವ್ ಅಂತಂದರೆ, ಸೊ ಹೋಗಪ್ಪ ಇದನ್ನು ಯೂಸ್ ಮಾಡಿದ್ರೆ ಜಿಡ್ಡಾಗ ಅನಿಸುತ್ತೆ, ಮೈ ಸ್ನಾನ ಮಾಡ್ದಂಗೆ ಅನ್ಸಲ್ಲ ನಂತರ ನನ್ನ ತಲೆಯಲ್ಲಿ ಇರ್ತಿತ್ತು ಅವಾಗ. ಬಟ್ ಐ ಸಾ ದಿಸ್ ಆಫರಿಗೆ ಅಂತ ತೊಗೊಂಡಿದ್ದು ಮಾತ್ರ ಅಲ್ಲ ನಾನು. ವೆನಿಲಾ ಫ್ಲೇವರ್, ಆಗಲೇ ಹೇಳ್ದಂಗೆ ವೆನಿಲಾ ಇತ್ತು ಈ ಬಾಡಿ ವಾಶಲ್ಲಿ. ಬಾಡಿ ವಾಶ್ ಖಾಲಿ ಆಗಿತ್ತು ನನ್ನ ಹತ್ರ. ಸೊ ದಿಸ್ ಕಮ್ಸ್ ಟು 1000 ಮೇಲೇನೋ ಇದೆ ಇದ್ರದ್ದು ಪ್ರೈಸು. ಐ ರಿಯಲಿ ಡೋಂಟ್ ನೋ ಹೌ ಮಚ್ ಅಂತ, ಆಮೇಲೆ ಚೆಕ್ ಮಾಡಿಬಿಟ್ಟು ನಾನು ವಿಡಿಯೋ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದು ಕೂಡ ನನಗೆ ತುಂಬ ಅಂದರೆ ತುಂಬ ಕಮ್ಮಿಗೆ ಸಿಕ್ಕಿದ್ದು ಪ್ರಾಡಕ್ಟು. ತುಂಬಾ ಚೆನ್ನಾಗಿದೆ. ಒಂದ್ಸರಿ ಸ್ನಾನ ಮಾಡ್ಕೊಂಡು ಈಚೆ ಬಂದಿದ್ದೀನಿ ಅಂತಂದರೆ ಬಾತ್ರೂಮೆಲ್ಲ ಕಮ್ಮ ಮತ್ತೆ ವಾಶ್ರೂಮ್ಗೆ ಹೋಗೋಣ ಅನಿಸುತ್ತೆ. ಹಾಗಂತ ವಾಶ್ರೂಮ್ಗೆ ಯೂಸ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಯು ಕ್ಯಾನ್ ರಿಯಲಿ ಟ್ರೈ ದಿಸ್. ಬಾಡಿ ಕೂಡ ಅಷ್ಟೇ ಸ್ಮೆಲ್ ಘಮ ಅಂತ ಬರ್ತಿರುತ್ತೆ. ಯು ಕ್ಯಾನ್ ಟೇಕ್ ಅ ಬಾತ್ ಫಾರ್ ಲಾಂಗರ್ ಟೈಮ್ ಅಂತಲೇ ಹೇಳ್ಬೋದು. ಶಿಯಾ ಬಟರ್ ಮತ್ತು ವೆನಿಲಾ ಫ್ಲೇವರ್ ಇದು. ಸೊ ಶಿಯಾ ಬಟರ್ ಈಸ್ ರಿಯಲಿ ಗುಡ್ ಫಾರ್ ಯುವರ್ ಸ್ಕಿನ್ ಆಲ್ಸೋ. ಸೊ ಯು ಕ್ಯಾನ್ ಗಿವ್ ಅ ಟ್ರೈ ಫಾರ್ ದಿಸ್. ಸೊ ನೆಕ್ಸ್ಟ್ ಕಮ್ಸ್ ಅ ಶ್ಯಾಂಪೂ. ಮೆನಿ ಆಫ್ ಅಸ್ ಗೊತ್ತಿಲ್ಲ ನಮಗೆ ಯಾವ ಶ್ಯಾಂಪೂ ಯೂಸ್ ಮಾಡಿದ್ರೆ ನಮ್ಮ ಹೇರ್ ಚೆನ್ನಾಗಿರುತ್ತೆ ಅಂತ. ಮೆನಿ ಆಫ್ ದ ಸೆಲೂನ್ಸ್ಗೆ ಹೋದಾಗ ನಾನು ನೋಡೋದು ಲಾರಿಯಲ್ ಪ್ಯಾರಿಸ್. ಸೊ ಲಾರಿಯಲ್ ಪ್ಯಾರಿಸ್ ನಾರ್ಮಲ್ ಡೇಸಲ್ಲಿ ಪರ್ಚೇಸ್ ಮಾಡಬೇಕಂತಂದರೆ ತುಂಬ ಕಾಸ್ಟ್ಲಿ, ₹1 ₹2 ಶ್ಯಾಂಪು ಹಾಕೋದ್ರಲ್ಲೇ ಅದರಲ್ಲೂ ಅದೇ ಇರುತ್ತೆ ಅನ್ನೋ ಥರ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಸೊ ಇಲ್ಲ. ಸೊ ದಿಸ್ ಲಾರಿಯಲ್ ಪ್ಯಾರಿಸ್ ಹ್ಯಾವ್ ಕಂಟ್ರೋಲ್. ಹೆಂಗೆ ಅಂತಂದರೆ ನಾನು ನೈಟ್ ಶಿಫ್ಟ್ ಮಾಡ್ತಿರೋದ್ರಿಂದ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗಿದೆ. ಐ ರಿಯಲಿ ಲವ್ ದಿಸ್ ಪ್ರಾಡಕ್ಟ್. ಸೊ ಇದು ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು 1109 rupees ಇರೋದು. ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ ಇಷ್ಟಕ್ಕೆ ಸಿಕ್ಕಿದ್ದು. ಸೊ ಇಫ್ ಯು ಗೈಸ್ ಆರ್ ಲುಕಿಂಗ್ ಫಾರ್ ಎನಿ ಆಫ್ ದ ಗುಡ್ L'Oreal Paris shampoo, it's time to go and purchase. Go ahead.
ಆ್ಯಂಡ್ ದೆನ್ ಶ್ಯಾಂಪು ಅಂತ ಬಂದರೆ ಅದ್ರ ಜೊತೆಗೆ ಕಂಡೀಷ್ನರು ಲಾರಿಯಲ್ ಪ್ಯಾರಿಸ್ದೆ ತೊಗೊಂಡಿದ್ದೀನಿ, ಬಟ್ ದಿಸ್ ಇಸ್ ಅ ಡಿಫ್ರೆಂಟ್ ಒನ್. ಆ್ಯಂಡ್ ಇದಕ್ಕಿಂತ ಶ್ಯಾಂಪೂಗಿಂತ ನನಗೆ ಕಂಡೀಷ್ನರ್ ಸಕ್ಕತ್ ಇಷ್ಟ ಆಯಿತು. ಒನ್ ಆಫ್ ದ ಬೆಸ್ಟ್ ಕಂಡೀಷ್ನರ್ ನಾನು ಯೂಸ್ ಮಾಡಿರೋದು ಇಷ್ಟು ದಿನದಿಂದ. ಸೊ ನಾ ಶ್ಯಾಂಪು ತೊಗೊಳ್ತಿದ್ದೀರಾ ಅಂತ ಪ್ಲ್ಯಾನ್ ಮಾಡ್ತಿದ್ದೆ, ಇದರಲ್ಲೇ ಹೋಗೋಕ್ಕೆ ಸಜೆಸ್ಟ್ ಮಾಡ್ತೀನಿ, ಲೈಕ್ ವಿಚ್ ಇಸ್ ಅ ಲೈಟ್ ಪರ್ಪಲಿಶ್ ಕಲರ್, ಬಿಕಾಸ್ ಇಟ್ಸ್ ಅ ಗುಡ್ ಒನ್ ದ್ಯಾನ್ ದಿಸ್. ಸೊ ನೆಕ್ಸ್ಟ್ ಕಮ್ಸ್ ವ್ಯಾಸಲೀನ್. ಸೊ ಆಲ್ವೇಸ್ ವ್ಯಾಸಲೀನ್ ಚಿಕ್ಕ ವಯಸ್ಸಿಂದ ಇದ್ದಿದ್ದು ಪ್ರಾಡಕ್ಟ್. ಆ್ಯಂಡ್ ಯಾವಾಗಲೂ ನಂಗೆ ವ್ಯಾಸ್ಲಿನ್ ಅಂತ ಬಂದಾಗ ಒನ್ಸ್ ವ್ಯಾಕ್ಸ್ ಏನಾದರೂ ಮಾಡಿಸಿದ್ರೆ ಹೇರ್ಸ್ ಜಲ್ದಿ ಗ್ರೋತ್ ಆಗುತ್ತೆ, ಹ್ಯಾಂಡ್ಸ್ ಎಲ್ಲ ಬ್ಲ್ಯಾಕ್ ಮಾಡಿಬಿಡುತ್ತೆ ಅನ್ನೋವಂಥದ್ದು ಥಾಟ್ ಇತ್ತು ನನ್ನ ಮೈಂಡಲ್ಲಿ. ಆಫ್ಟರ್ ಬೈಯಿಂಗ್ ದಿಸ್ ಐ ಸ್ಟಾರ್ಟೆಡ್, ನಾನು ಇವಾಗ ಅಲ್ಲ, ಅದು ಮುಂಚೆನೇ ಪರ್ಚೇಸ್ ಮಾಡಿರೋದು, ಬಟ್ ಇದು ನಿವ್ಯ ಥರ ಏನು ಫೀಲ್ ಕೊಡಲ್ಲ. ಇದು ಸ್ವಲ್ಪ ತಿಕ್ಕಾಗಿದೆ, ಬಟ್ ಇಟ್ಸ್ ರಿಯಲಿ ಗುಡ್ ಬಿಕಾಸ್ ಸನ್ ಟ್ಯಾನಿಂದ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮನ್ನು. ಬಿಕಾಸ್ ದಿಸ್ ಡೂ ಹ್ಯಾವ್ ಅ SPF 30. So you can definitely buy this if you are a person who will be keep traveling. This is your travel met ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. So apart from all these products, I have purchased a different thing. So which is for the daily use ಅಂತಂದರೆ ರೀಸೆಂಟ್ಲಿ ಐ ಯೂಸ್ ಟು ಫೀಲ್ ತುಂಬಾ ಕೆಮ್ಮು ಬರೋದು, ಇಲ್ಲಾಂದರೆ ಡಸ್ಟ್ ಅಲರ್ಜೀಸ್ ಇರ್ಬೋದು, ನೆಗಡಿ ಆಗಿರುವಂಥದ್ದು ಇರ್ಬೋದು, ಈ ಥರ ತುಂಬ ಆಗಿಬಿಟ್ಟಿತ್ತು ನನಗೆ. ಇದೇ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಬಂದುಬಿಟ್ಟು ವೈ ಕ್ಯಾಂಟ್ ಯು ಟ್ರೈ ಏರ್ ಪ್ಯೂರಿಫೈಯರ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಏರ್ ಪ್ಯೂರಿಫೈಯರು ಬರುತ್ತಾ ಅನ್ನೋ ಥರ ಇತ್ತು, ಬಿಕಾಸ್ ಐ ಓನ್ಲಿ ಹರ್ಡ್ ಅಬೌಟ್ ವಾಟರ್ ಪ್ಯೂರಿಫೈಯರ್. ಏನು ಮಾಡುತ್ತೆ ಈ ಏರ್ ಪ್ಯೂರಿಫೈಯರ್ ಅಂತಂದರೆ, ನೀವು ಕಸ ಗುಡಿಸಿ ಬಿಟ್ಟಿರೋ ಅಂತ ಪಾರ್ಟಿಕಲ್ಸ್ ಏನೇನಿರುತ್ತೆ ಚಿಕ್ಕ ಚಿಕ್ಕದು, ನಮ್ಮ ಒರೆಸಿದ್ರು ಕುಚ್ಚಿದ್ರು ಬರದೇ ಇರೋ ಅಂಥದ್ದು, ನಾವು ಹೇಳ್ಕೊತೀವಲ್ಲ ಸ್ವಲ್ಪ ಟೈಮಲ್ಲಿ ಎಲ್ಲಿಂದ ಬರುತ್ತೋ ಇದು ಧೂಳೆಲ್ಲ ಅನ್ನೋ ಥರ, ಈ ಧೂಳನ್ನೆಲ್ಲ ತೊಗೊಂಡು ನಮಗೆ ಹೇರ್ ಬರೋವಂಥ ಹೇರ್ನ ಪ್ಯೂರಿಫೈ ಮಾಡಿಬಿಟ್ಟು ನಮಗೆ ಬ್ರೀತ್ ಮಾಡೋಕ್ಕೆ ಕೊಡುತ್ತೆ. ಸೊ ವಿಚ್ ಇಸ್ ಅ ಬೆಸ್ಟೆಸ್ಟ್ ಡೀಲ್ ವಿಚ್ ಐ ಡೀಲ್ಡ್, ಆ್ಯಂಡ್ ದಟ್ ಈಸ್ Philip hair purifier. So I'll show you how it is anta. I am using this only from 2 days. It's too good. ನಾನು ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. tada, ಇದು ಏರ್ ಪ್ಯೂರಿಫೈಯರ್ ನಾನು ಹೇಳಿದ್ದು ಫಿಲಿಪ್ದು. ಸೊ ಹೌ ಟು ಯೂಸ್ ದಿಸ್ ಅಂತಂದರೆ ಇಟ್ಸ್ ಸಿಂಪಲ್. ನೀವು ಫೋನ್ ಚಾರ್ಜಿಂಗ್ ಹೇಗೆ ಹಾಕ್ತೀರಾ ಹಾಗೆ ಯೂಸ್ ಮಾಡೋದು. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತಂದರೆ, ಇದು ನಿಮಗೆ ಮೇಲೆಗಡೆ ಇರೋದು, ಇಲ್ಲ ನಿಮಗೆ ಸ್ವಿಚಸ್ ಕೊಟ್ಟಿದ್ದಾರೆ, ಓಕೆನಾ. ನಿಮಗೆ ಬಂದುಬಿಟ್ಟು ಒಂದು ಸ್ಟಾರ್ಟ್ ಬಟನ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಲೈಟ್ ಸ್ವಿಚ್ ಒಂದು ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ಅದರಲ್ಲಿ ನಿಮಗೆ ಬೇಕಾದಂಥದ್ದು ನೈಟ್ ಮೋಡು ಸಹ ಇದೆ. ಇದರಲ್ಲಿ ನೀವು ಸ್ವಿಚ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ಬೋದು, ನೈಟೆಲ್ಲ ಹೇರ್ ಪ್ಯೂರಿಫೈ ಮಾಡಿ ನೀವು ನಿದ್ದೆ ಮಾಡುವಾಗ ಕೊಟ್ಬಿಡುತ್ತೆ ಅದು. ಆ್ಯಂಡ್ ಆಲ್ಸೋ ಕೆಳಗಡೆ ನೋಡಿದ್ರೆ ನಿಮಗೆ ಹಾಟ್ ಬಾಕ್ಸ್ದು ಬಾಕ್ಸ್ ಥರ, ಕೆಳಗಡೆ ನೋಡಿದ್ರೆ ನಿಮಗೆ ಹಾಟ್ ಬಾಕ್ಸ್ದು ಬಾಕ್ಸ್ ಕ್ಯಾಪ್ ಥರ ಒಂದು ಇದು ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಲಾಕ್ ಓಪನ್ ಆ್ಯಂಡ್ ಲಾಕ್ ಕ್ಲೋಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಓಪನ್ ಮಾಡ್ಕೊಬೇಕಷ್ಟೆ. ಸೊ ಒಳಗಡೆ ಹಿಂಗಿದೆ, ಓಕೆನಾ. ಸೊ ಹುಡುಗರಿಗೆ ಅಂದರೆ ಇದು ಗೊತ್ತಿರುತ್ತೆ, ಗಾಡಿಯಲ್ಲಿ ಎಲ್ಲದರಲ್ಲೂ ಏರ್ ಫಿಲ್ಟರ್ ಇದೇ ಥರ ಇರುತ್ತೆ. ಅದೇ ಏರ್ ಫಿಲ್ಟರ್ನ ಯೂಸ್ ಮಾಡಿದ್ದಾರೆ ಇವರು ಕೂಡ. ಸೊ ಐ ಹ್ಯಾವ್ ಯೂಸ್ ದಿಸ್ ಫಾರ್ 2 days. ನೀವು ನೋಡ್ಬೋದು ಟೈನಿ ಪಾರ್ಟಿಕಲ್ಸ್ ಹೆಂಗಿದೆ ಅಂತ ಕಾಣಿಸುತ್ತೆ ಅನ್ಕೊತೀನಿ, ಇಲ್ಲಾಂದರೆ ತೋರಿಸ್ತೀನಿ ಅಷ್ಟೇ. ಸೊ ನಿಮ್ಗೆ ಅನ್ಸ್ಬೋದು ಇವಳು ಯೂಸ್ ಮಾಡಿಲ್ಲ ಸುಮ್ಮನೆ ಹೇಳ್ತಿದ್ದಾಳೆ ಅಂತ. 2 days ಯೂಸ್ ಮಾಡಿದೆ, ಇಯರ್ ಬಡ್ಸ್ ಹುಡುಕ್ತಾ ಇದ್ದೀನಿ, 1 ನಿಮಿಷ ನಿಮಗೆ ಅದ್ರ ಮೇಲೆ ಸುಮ್ಮನೆ ಹಿಂಗೆ ಮಾಡಿ ತೋರಿಸ್ಬಿಡ್ತೀನಿ ಏನಾದರೂ ಇದೆಯಾ ಇಲ್ವಾ ಅಂತ. ಸೊ ನಿಮ್ಗೆ ಆವಾಗ ಗೊತ್ತಾಗುತ್ತೆ. ಸೊ ಇದು ಕ್ಲೀನಾಗಿರೋ ಇಯರ್ ಬಡ್ಸೆ ನೋಡ್ಕೊಬೋದು, ಇಯರ್ ಬಡ್ಸ್ ಓಕೆನಾ. ಸೊ ಎಲ್ಲ ಕಡೆನೇ ಇದೆ, ನಾನು ಮಾಡ್ತಿಲ್ಲ. ಸೊ ಏನು ಮಾಡ್ತಿಲ್ಲ ನಾನು, ಜಸ್ಟ್ ಹಿಂಗೆ ಮಾಡ್ತಿದ್ದೀನಿ ಅಷ್ಟೇ. ಯು ಕ್ಯಾನ್ ಸಿ ಹೌ ಇಟ್ ಈಸ್ ಅಂತ. ಜಸ್ಟ್ 1 second ಮಾಡಿದಷ್ಟೇ ನಾನು, ಓಕೆನಾ. ಇದು ಫೇಕು ಇಯರ್ ಬಡ್ಸ್ ಅನ್ನಂಗಿದ್ರೆ ಈ ಕಡೆ ಯೂಸ್ ಮಾಡ್ತೀನಿ. ಯು ಕ್ಯಾನ್ ಸಿ ದಿಸ್, ಗೊತ್ತಾಯ್ತಲ್ವಾ. ಡಸ್ಟು 2 ಕಡೆನೂ ಆಗಿದೆ, ಒಂದೇ ಕಡೆ ಅಲ್ಲ. ಸೊ
ಇದನ್ನು ಕ್ಲೀನ್ ಮಾಡೋದು ತುಂಬಾ ಈಸಿ. ವ್ಯಾಕ್ಯೂಮ್ ಕ್ಲೀನರ್ ಇಟ್ಬಿಟ್ರೆ ಇದಕ್ಕೆ ಕ್ಲೀನಾಗಿ ಡಸ್ಟ್ ಎಲ್ಲ ತೊಗೊಂಡ್ಬಿಡುತ್ತೆ. ಸೊ ಏರು ಪ್ಯೂರಿಫೈ ಆದಂಗೆ ಮನೆ ಕ್ಲೀನಾಗೂ ಇರುತ್ತೆ. ಸೊ ನೆಕ್ಸ್ಟ್ ಅಗೇನ್ ಅದ್ರೊಳಗಡೆನೆ ಹಾಕ್ಬಿಟ್ಟು ಹಾಟ್ ಬಾಕ್ಸ್ ಮುಚ್ಚಿದಂಗೆ ಮುಚ್ಚಿಬಿಟ್ರೆ ಮತ್ತೆ ಚಾರ್ಜಿಂಗ್ ಆಗ್ತಂಗೆ ಚಾರ್ಜರ್ ವೈರ್ ಕನೆಕ್ಟ್ ಮಾಡಿಬಿಟ್ರೆ ಸಾಕು, ಯು ಆರ್ ಆಲ್ ಡನ್. ಸೊ ದಿಸ್ ಇಸ್ ದ ಬೆಸ್ಟೆಸ್ಟ್ ಡೀಲ್ ವಿಚ್ ಐ ಹ್ಯಾವ್ ಗಾಟ್ ಇನ್ ಅಮೆಝಾನ್. ಕಾಸ್ಟ್ಲಿನೇ, ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಹೆಲ್ತ್ ಅಂತ ಬಂದಾಗ ನಾವು ಕಾಸ್ಟ್ಲಿ ಅಂತ ನೋಡೋಕ್ಕಾಗಲ್ಲ ಅನ್ನೋದಲ್ಲ, ನೋಡೋಕ್ಕೆ ಹೋಗಬಾರ್ದು. ಬಿಕಾಸ್ ಅದಕ್ಕೇ ನಾವೆಲ್ಲರೂ ವಿ ಆರ್ ಸರ್ವೈವಿಂಗ್ ಹೆಲ್ತ್ಗೋಸ್ಕರನೇ. ಸೊ ಈಗಿತ್ತು ನನ್ನ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ನ ಪರ್ಚೇಸ್ ಏನೇನು ತೊಗೊಂಡಿದ್ದೀನಿ ಅಂತ. ಇನ್ನೂ ಒಂದು ಪ್ರಾಡಕ್ಟ್ ಇದೆ, ನಿಮಗೆ ಈ ಪಾರ್ಟಲ್ಲಿ ತೋರಿಸಲ್ಲ, ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಬಿಕಾಸ್ ಅದನ್ನು ನಾನೇ ಇನ್ನೂ ರಿವೀಲ್ ಮಾಡಿಲ್ಲ, ಬಿಕಾಸ್ ಅದು ಸರ್ಪ್ರೈಸ್ ಆಗಿರಲಿ ಅಂತ. ಈ ವೀಕೆಂಡ್ ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ, ಅಲ್ಲಿ ನಾನು ಯೂಸ್ ಮಾಡಿ ಆ ಪ್ರಾಡಕ್ಟ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ದಟ್ ವಿಲ್ ಬಿ ಮೈ ಹಾನೆಸ್ಟ್ ರಿವ್ಯೂ. ಬಿಕಾಸ್ ನಾನು ಬಿಡೋಕ್ಕಾಗಲ್ಲ, ನಂಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೆಟ್ಸ್ ಗೋ ಹೆಡ್ ಅಂಡ್ ಕ್ಲಿಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಟಾಟಾ, ಬಾಯ್.